ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ಮತ್ತೆ ನಿರಾಸೆ ಆಗಿದೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಟ್ಟನ್ನು ಹೊರಹಾಕಿದ್ದಾರೆ. ಮಾರ್ಚ್ 1ರಿಂದ ಮತ್ತೆ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಬಜೆಟ್ನಲ್ಲಿ ಏನೋ ಒಂದು ಸ್ವಲ್ಪ ಸಿಗಬಹುದಾದಂತ ಚಾನ್ಸಸ್ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸಾರಿಗೆ ನೌಕರರು. ನಿರೀಕ್ಷೆ ಇಟ್ಕೊಂಡ್ರು ಕೂಡ ಅದು ಯಾವುದೇ ಸರ್ಕಾರ ಆಗಿದ್ರು ಈ ಟೈಮ್ನಲ್ಲಿ ಏನೇ ಭರವಸೆ ಕೊಟ್ಟಿದ್ದಿದ್ರು ಕೂಡ ಅದು ನೆಕ್ಸ್ಟ್ ಗೌರ್ಮೆಂಟ್ ಬಂದಂತ ಟೈಮ್ನಲ್ಲೇ ಅದನ್ನು ಜಾರಿ ಮಾಡ್ಲಿಕ್ಕೆ ಆಗೋದು. ಆದರೆ ಈ ಬಜೆಟ್ನಲ್ಲೂ ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ಮತ್ತೆ ಪ್ರಮುಖ ಬೇಡಿಕೆಗಳೊಂದಿಗೆ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾರೆ. ಕುಟುಂಬ ಸಮೇತ ಬೀದಿಗಿಳಿದು ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. 6ನೇ ವೇತನ ಆಯೋಗಕ್ಕೆ ಒತ್ತಾಯಿಸಿ ನೌಕರರು ಹೋರಾಟವನ್ನ ಮಾಡಲಿದ್ದಾರೆ. ಕುಟುಂಬ ಸಮೇತರಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಕೂತು ಉಪವಾಸ ಸತ್ಯಾಗ್ರಹಕ್ಕೆ ಕರೆಯನ್ನ ನೀಡಲಾಗಿದೆ. ಇವರು 6ನೇ ವೇತನ ಆಯೋಗಕ್ಕೆ ಜಾರಿ ಮಾಡಿ ಅಂತ ಪಟ್ಟ ನೀಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರಿ ನೌಕರರು 7ನೇ ವೇತನ ಆಯೋಗ ಜಾರಿ ಮಾಡಲಿಲ್ಲ ಅಂತ ಅವರೊಂದು ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಸರ್ಕಾರ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಕಾದ್ ನೋಡ್ಬೇಕಾಗಿದೆ. ಅಥವಾ ಇವರು ಪ್ರತಿಭಟನೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ತಾರ, ಅದು ಕೂಡ ಗೊತ್ತಿಲ್ಲ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆಂಗಾಪುರದ ಜಾತ್ರೆಯಲ್ಲಿ ಮುಳ್ಳು ಗದ್ದಿಗೆಯ ಮೇಲೆ ಸ್ವಾಮೀಜಿ ಕುಣಿದಿದ್ದಾರೆ. ರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಮುಳ್ಳು ಗದ್ದುಗೆಯ ಮೇಲೆ ರಾಮಲಿಂಗೇಶ್ವರ ಸ್ವಾಮೀಜಿ ಕುಣಿದಿರುವಂಥದ್ದು. ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ಮುಳ್ಳು ಗದ್ದುಗೆಯ ಮೇಲೆ ಸ್ವಾಮೀಜಿ ಕುಣಿತಾರೆ. ಆ ಸಂಪ್ರದಾಯ ಮುಂದುವರೆದಿದೆ.